ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಇಲ್ಲಿ ಪಚಾಮ್ಯನ್ನಂ ಚತುರ್ವಿಧಂ ಎಂದರೆ 4 ಬಗೆಯ ಅನ್ನವನ್ನು ಅರಗಿಸುವೆ ಎಂದರ್ಥ. ಅನ್ನ ಎಂದರೆ ಎಲ್ಲ ರೀತಿಯ ಆಹಾರ. ಪ್ರಾಣಿಗಳ ಆಹಾರವನ್ನು 4 ವಿಧಗಳಲ್ಲಿ ವಿಂಗಡಿಸಬಹುದು: ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಚೋಷ್ಯ. ಭಕ್ಷ್ಯ ಅಂದರೆ ಅಗಿದು ಕಡಿದು ತಿನ್ನಲು ಯೋಗ್ಯವಾದುದು. ಭೋಜ್ಯ ಅಂದರೆ ಅಗಿಯದೆಯೇ ನವಣಿಸಿ ತಿನ್ನಲು ಯೋಗ್ಯವಾದುದು. ಲೇಹ್ಯ ಅಂದರೆ ನೆಕ್ಕಿ ತಿನ್ನಲು ಯೋಗ್ಯವಾದುದು. ಚೋಷ್ಯ ಅಂದರೆ ಕುಡಿಯಲು ಯೋಗ್ಯವಾದುದು. ಈ 4 ವಿಧದ ಅನ್ನವನ್ನು ಸೇವಿಸುವ ಎಲ್ಲ ಜೀವಿಗಳ ಜಠರದಲ್ಲಿ ಅಗ್ನಿಯ ರೂಪದಲ್ಲಿದ್ದು 4 ಬಗೆಯ ಅನ್ನವನ್ನು 3 ಬಗೆಯಲ್ಲಿ ವಿಭಾಗ ಮಾಡಿ ದೇಹಕ್ಕೆ ಉಣಬಡಿಸಿ ನಮಗೆ ಬದುಕಲು ವ್ಯವಸ್ಥೆ ಮಾಡಿಸುವವ ವೈಶ್ವಾನರ ರೂಪಿ ಭಗವಂತ. ನಾವು ಸೇವಿಸುವ ಆಹಾರ ಮಣ್ಣು, ನೀರು, ಬೆಂಕಿಯ ಮಿಶ್ರಣ. ಆಹಾರದಲ್ಲಿನ ಮಣ್ಣಿನ ಸೂಕ್ಷ್ಮ ಭಾಗ ಮೆದುಳಿಗೆ, ಮಧ್ಯಭಾಗ ಮಾಂಸ ಚರ್ಮಕ್ಕೆ ಹಾಗೂ ಸ್ಥೂಲ ಭಾಗ ಮಲವಾಗಿ ವಿಸರ್ಜನೆಯಾಗುತ್ತದೆ. ಅದೇ ರೀತಿ ನೀರಿನ ಸೂಕ್ಷ್ಮ ಭಾಗ ಉಸಿರಾಗಿ, ಮಧ್ಯಭಾಗ ನೆತ್ತರಾಗಿ ಹಾಗೂ ಸ್ಥೂಲ ಭಾಗ ಮೂತ್ರವಾಗಿ ವಿನಿಯೋಗವಾಗುತ್ತದೆ. ಇನ್ನು ಬೆಂಕಿಯ ಸೂಕ್ಷ್ಮ ಭಾಗ ವಾಕ್ಶಕ್ತಿಯಾಗಿ, ಮಧ್ಯಭಾಗ ಅಸ್ಥಿಮಜ್ಞೆಯಾಗಿ, ಸ್ಥೂಲ ಭಾಗ ಹಲ್ಲು ಮತ್ತು ಅಸ್ಥಿಯಾಗಿ ವಿನಿಯೋಗವಾಗುತ್ತದೆ. ಈ ರೀತಿ ಚಿನ್ನದ ಗಣಿಯಿಂದ ಚಿನ್ನವನ್ನು ಬೇರ್ಪಡಿಸುವುದಕ್ಕಿಂತ ಕಠಿಣವಾದ ಈ ಕಾರ್ಯವನ್ನು ನಮ್ಮೊಳಗಿದ್ದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ನಮಗೆ ಜೀವನವನ್ನು ಕೊಡುವವನು ಆ ಭಗವಂತ. ಭಗವಂತನ ಈ ಕಾರ್ಯಕ್ಕೆ ಸೇವಕ, ಪ್ರಾಣ ಅಪಾನ ಎನ್ನುವ ಪ್ರಾಣದೇವರ 2 ರೂಪಗಳು.